ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿ ಈಗಾಗಲೇ ಹಲವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಈ ನಡುವೆ ಪೊಲೀಸ್ ಕಸ್ಟಡಿಯ ಅಂತ್ಯದ ಬಳಿಕ ದರ್ಶನ್ ಅವರಿಗೆ ಜೈಲಾಗುತ್ತಾ ಅಥವಾ ಬೇಲಾಗುತ್ತಾ ಅನ್ನೋ ಚರ್ಚೆ ಕೂಡ ನಡೀತಿದೆ. ಮತ್ತೊಂದೆಡೆ ಪೊಲೀಸರು ಆರೋಪಿಗಳನ್ನ ರಕ್ಷಣೆ ಮಾಡ್ತಿದ್ದಾರಾ, ಹೀಗೊಂದು ಅನುಮಾನ ಕೂಡ ವ್ಯಕ್ತ ಆಗ್ತಿದೆ. ಇದ್ರ ಜೊತೆಗೆ ದರ್ಶನ್ ಅವರು ಭಾಗಿಯಾಗಿದ್ದಾರೆ ಎನ್ನಲಾದಂತಹ ಈ ಪ್ರಕರಣದಲ್ಲಿ ಏನೆಲ್ಲ ಸಾಕ್ಷಿಗಳು ಮುಖ್ಯ ಆಗ್ತವೆ, ಯಾವೆಲ್ಲ ಸಾಕ್ಷಿಗಳನ್ನ ಪೊಲೀಸರು ಸಂಗ್ರಹ ಮಾಡಬೇಕು, ಈಗಿರುವಂತಹ ಅಧಿಕಾರಿಗಳು ಯಾವ ರೀತಿ ತಮ್ಮ ಕಾರ್ಯ ಕ್ಷಮತೆಯನ್ನು ತೋರ್ತಾರೆ, ಈ ಎಲ್ಲ ವಿಚಾರವನ್ನ ಮಾತಾಡ್ಲಿಕ್ಕೆ ನಮ್ಮ ಜೊತೆ ರಿಟೈರ್ಡ್ ಅಂದ್ರೆ ನಿವೃತ್ತ ACP ಆದಂತಹ GN ಮೋಹನ್ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೋಹನ್ ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ದರ್ಶನ್ ಪ್ರಕರಣ ಮೇಲ್ನೋಟಕ್ಕೆ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಮೊದಲಿಗೆ ಇಲ್ಲ, ಭಾಳ ಒಂದು ಈ ಪ್ರಕರಣ ಇದೆಯಲ್ಲ, ಭಾಳ ಒಂದು ಗಂಭೀರವಾದ ಪ್ರಕರಣ ಆಗಿದೆ. ಮತ್ತು ಅವರೊಬ್ಬರು ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡಂಥ ಒಬ್ಬ ಸ್ಟಾರ್ ವ್ಯಾಲ್ಯೂ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿರೋದ್ರಿಂದ ಇದು ಪ್ರಕರಣದ ತೀವ್ರತೆ ಭಾಳ ಅಗಾಧವಾಗಿ ನಡೀತಾ ಇದೆ. ಇನ್ನು ಮುಂದೆನೂ ಕೂಡ ಭಾಳಷ್ಟು ನಡೀತದೆ. ಈ ಪ್ರಕರಣದಲ್ಲಿ ಅವರು ನೇರವಾಗಿ ಭಾಗಿಯಾಗಿರೋದ್ರಿಂದ ಅವರನ್ನು ಸುಲಭವಾಗಿ ಈ ಪ್ರಕರಣದಿಂದ ಹೊರಗಡೆ ಬರಲಿಕ್ಕೆ ಕಷ್ಟ ಆಗ್ತದೆ, ಹೊರಗಡೆ ತರಲಿಕ್ಕೂ ಕಷ್ಟ ಆಗ್ತದೆ, ಹೊರಗಡೆ ಬರಲಿಕ್ಕೂ ಕಷ್ಟ ಆಗ್ತದೆ. ಈ ಪ್ರಕರಣದಲ್ಲಿ ಬೇಲ್ ಆಗಬೇಕು ಅಂತ ಅಂದರೆ ಅವರು ಯಾವ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ ಮತ್ತು ನೇರವಾಗಿ ಭಾಗವಹಿಸಿರೋದ್ರಿಂದ ಮತ್ತು ಅವರು ಹೋಗಿ ಬಂದಿರೋದು ಎಲ್ಲ ಸಾಕ್ಷಿಗಳು ದೊರೆತಿರೋದ್ರಿಂದ ಮತ್ತು ಸಾಕಷ್ಟು ಉಳಿಕೆ ಆರೋಪಿಗಳು ನೇರವಾಗಿ ಅವರು ಭಾಗಿಯಾಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಹೇಳಿರೋದ್ರಿಂದ ಇವೆಲ್ಲವೂ ಕೂಡ ಅವರು ಅಷ್ಟು ಸುಲಭವಾಗಿ ಬೇಲ್ ತೊಗೊಳ್ಳೋದು ಅಷ್ಟು ಸುಲಭ ಅಲ್ಲ, ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ತಮ್ಮ ಕರ್ತವ್ಯದಲ್ಲಿ ಸಾಕಷ್ಟು ಕೇಸ್ಗಳನ್ನ ನೋಡಿರ್ತಾರೆ ಸರ್. ಈ ಥರದ್ದು ಯಾವ್ದಾದ್ರು ಈ ಥರದ್ದು ಒಂದು ಇನ್ಸಿಡೆಂಟ್ ಹೇಳ್ಬೋದು ಸರ್, ಹಿಂದೆ ಯಾವ್ದಾದ್ರು ಆಗಿದ್ದು? ಹೌದು, ಇದೇ ರೀತಿ ಈಗ ನಾನೇ ನಿಮಗೆ ನೀವೇ ಆಲ್ರೆಡಿ ಒಂದು ಸರಿ ಇದ್ರ ಬಗ್ಗೆ ಎಲ್ಲ ನೀವು ಮಾಡಿದ್ರಿ. ಮಂಟೇಲಿಂಗಯ್ಯನ ಕೇಸ್ನಲ್ಲಿ ಕೂಡ ಅವರು ನೇರವಾಗಿ ಭಾಗಿಯಾಗಿರಲೇ ಇಲ್ಲ, ಅವರು ಒಳಸಂಚಲ್ಲಿ ಭಾಗಿಯಾಗಿದ್ದರು. ಯಾಕೆಂದರೆ ಆ ಪ್ರಕರಣದಲ್ಲಿ ಆ ವ್ಯಕ್ತಿ ತನ್ನ ಹಿಂಬಾಲಕರನ್ನು ಕಳಿಸಿ ಒಬ್ಬ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಿಸಿ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಕಿಡ್ನ್ಯಾಪ್ ಮಾಡಿ ಕರ್ಕೊಂಬಂದಮೇಲೆ ತೊಗೊಂಡೋಗಿ ನೀವು ಅವಳನ್ನ ಮುಗಿಸ್ಬಿಟ್ಟು ಬನ್ನಿ, ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿ ಮುಗಿಸ್ಬಿಟ್ಟು ಬಂದಮೇಲೆ ಅವರು ನೇರವಾಗಿ ದುಡ್ಡನ್ನು ಕೂಡ ಕೊಟ್ಟು ನೀವು ತಪ್ಪಿಸ್ಕೊಂಬಿಡಿ, ನಾವು ಉಳಿಕೆದಲ್ಲಿ ನೋಡ್ಕೊಳ್ತೀನಿ ಅಂತಲೂ ಕೂಡ ಹೇಳ್ತಾರೆ. ಇದಿಷ್ಟು ಆಧಾರದ ಮೇಲೆ ಅವರು ನೇರವಾಗಿ ಮರ್ಡರ್ ಕೇಸ್ನಲ್ಲಿ ಭಾಗವಹಿಸ್ತಾ ಇದ್ದರೂ ಕೂಡ ಆ ಒಳಸಂಚಿನಲ್ಲೂ ಮುಖ್ಯದಾರ, ಅದರಿಂದ ಕೂಡ ಅವ್ರಿಗೆಲ್ಲರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗಿದ್ದೆಲ್ಲ ನೀವೆಲ್ಲ ಆಲ್ರೆಡಿ ನೋಡಿರೋದ್ರಿಂದ ಈ ಪ್ರಕರಣದಲ್ಲೂ ಅಷ್ಟೇ ಒಳಸಂಚು ಸ್ಟಾರ್ಟಿಂಗಿಂದನೇ ನಡೆಯುತ್ತೆ. ಹೇಗೆ ಅಂತ ಅಂದರೆ ಇಲ್ಲಿ ಪ್ರಥಮಪುರದ ನಾವು ಲೆಕ್ಕ ನೋಡ್ಬೇಕಂತಂದರೆ ವಿಜಯಲಕ್ಷ್ಮಿಯವರು ಪವಿತ್ರ ಗೌಡ ವಿಚಾರದಲ್ಲಿ ಒಂದು ಮೆಸೇಜನ್ನು ಮಾಡ್ತಾರೆ. ಪವಿತ್ರ ಗೌಡರವರು ಅದಕ್ಕೊಂದು ರಿಪ್ಲೈ ಹಾಕಿ ನಮಗೆ 10 ವರ್ಷದಿಂದ ಒಂದು ಸಂಬಂಧಗಳು ಗಟ್ಟಿಯಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಇದಕ್ಕೆ ಆ ವ್ಯಕ್ತಿ ರೇಣುಕಾ ಸ್ವಾಮಿ ಅವರು ಕೂಡ ನೀವು ಅವ್ರ ಫ್ಯಾಮಿಲಿನಲ್ಲಿ ಇನ್ವಾಲ್ವ್ ಆಗಬೇಡಿ, ನಾವು ಅವ್ರ ಅಭಿಮಾನಿಗಳು, ನಮ್ಗೆ ನೋವಾಗುತ್ತೆ ಅಂತ ಹೇಳ್ಬಿಟ್ಟು ಪವಿತ್ರ ಗೌಡವರಿಗೆ ಕೂಡ ಹೇಳ್ತಾರೆ. ಆಮೇಲೆ ಅವ್ರ ನಡುವೆ ಏನಷ್ಟು ಮೆಸೇಜ್ಗಳು ನಡೆದಿದೆ ಅಂತ ಕೇಳ್ಪಟ್ಟಿದ್ದೀನಿ. ಆಗ ಅವರು ಏನೋ ಒಂದು ಅಶ್ಲೀಲ ಮೆಸೇಜನ್ನು ಕಳಿಸ್ತಾರೆ. ಅಶ್ಲೀಲ ಮೆಸೇಜನ್ನು ಕಳಿಸಿದಾಗ ಇದನ್ನು ದರ್ಶನ್ ಅವ್ರಿಗೂ ಕೂಡ ಅದನ್ನು ಅವರು ತೋರಿಸ್ತಾರೆ. ದರ್ಶನ್ ಅವ್ರಿಗೆ ತೋರಿಸಿದಾಗ ಅವರು ಹೋಗಿ ರೇಣುಕಾ ಸ್ವಾಮಿನ ಕರ್ಕೊಂಬನ್ನಿ, ಇಲ್ಲಿಂದನೇ ಪ್ರಾರಂಭ ಆಗ್ತದೆ. ಇವೆಲ್ಲ ಒಂದಕ್ಕೊಂದು ಲಿಂಕ್ ಆಗ್ತದೆ. ಏನು ವಿಜಯಲಕ್ಷ್ಮಿ ಅವರಿಂದ ಮೆಸೇಜಿಂದ ಸ್ಟಾರ್ಟ್ ಆಗಿದ್ದು ಅವ್ರನ್ನ ಕರ್ಕೊಂಬರೋ ತನಕನೂ ಕೂಡ ಇದು ಅಲ್ಲಿಂದನೂ ಕೂಡ ಪ್ರಾರಂಭ ಆಗ್ತದೆ. ಅಲ್ಲಿ ಈ ಹಂತದಲ್ಲಿ ಅವ್ರಿಗೆ ಮರ್ಡರ್ ಮಾಡೋ ಉದ್ದೇಶ ಇಲ್ಲದೇ ಇದ್ದರೂ ಕೂಡ ಅವರನ್ನು ಕರ್ಕೊಂಬರೋದು ಕೂಡ ಮಹಾಪರಾಧ ಆಗ್ತದೆ. ಯಾಕೆಂದರೆ ಒಬ್ಬರು ಸೆಲೆಬ್ರಿಟಿ ಆದವ್ರಿಗೆ 10 ಜನ ಅಭಿಮಾನ ಪಡೋರಿದ್ದರೂ ಕೂಡ 4 ಜನ ತಿರಸ್ಕಾರ ಮಾಡೋರು ಇರ್ತಾರೆ, ಅಥವಾ ಅಭಿಮಾನದಿಂದ ಏನೇನೋ ಇನ್ನೊಂದು ಅವಘಡಗಳನ್ನ ಮಾಡೋವಂಥ ಆಗಿರ್ತದೆ. ಬಹುಶಃ ಈ ಸಂದರ್ಭದಲ್ಲಿ ಅದೊಂದು ಮೆಸೇಜ್ ಕಳಿಸಿರೋದೊಂದು ತಪ್ಪು ಮಾಡಿರ್ಬೋದು ಅವನು. ಅದಕ್ಕೋಸ್ಕರ ಅವನ್ನ ಕರ್ಕೊಂಬಂದಿದ್ದಾಗಲಿ, ಕರ್ಕೊಂಬರ್ಲಿಕ್ಕೋಸ್ಕರ ಒಂದು ಮಾತುಕತೆ ನಡೆಸಿದ್ದಾಗಲಿ, ತನ್ನ ಶಿಷ್ಯರಿಗೆ ಹೇಳಿದ್ದಾಗಲಿ, ಅವ್ರು ಹೋಗಿ ಅದೇ ರೀತಿ ಕರ್ಕೊಂಬಂದಿದ್ದಾಗಲಿ, ಕರ್ಕೊಂಬಂದು ವಿಚಾರನ ದರ್ಶನ್ಗೆ ಹೇಳಿದ್ದಾಗಲಿ, ದರ್ಶನ್ ಪವಿತ್ರ ಗೌಡವ್ರ ಜೊತೆ ಅಲ್ಲಿಗೆ ಬಂದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾಗಲಿ, ಇವೆಲ್ಲವೂ ಕೂಡ ಒಂದಕ್ಕೊಂದು ಕನೆಕ್ಟ್ ಆಗಿ ಒಂದು ಒಳಸಂಚೆ ಪೂರ್ತಿ ನಡೀತದೆ. ಯಾಕೆಂದರೆ ಕರ್ಕೊಂಬರೋದು ಕೂಡ ಒಂದು ಒಳಸಂಚೆ. ಅವನ್ನ ಕರ್ಕೊಂಬರ್ಬೇಕಾದ್ರೆ ಏಕಾಏಕಿ ಏನೋ ಮಾಡಿಲ್ಲ. ನಾವು ಕೇಳ್ಪಟ್ಟಂಗೆ ಒಂದು ಫೇಕ್ ಅಕೌಂಟ್ ಮಾಡಿ ಅವನ್ನ ಕಲೀಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲಿಂದನೇ ಒಂದು ಸಂಚು ಸ್ಟಾರ್ಟ್ ಆಗ್ತದೆ. ಅವನ್ನ ಮರ್ಡರ್ ಮಾಡಬೇಕು ಅನ್ನೋ ಉದ್ದೇಶ ಆ ಸಂದರ್ಭದಲ್ಲಿ ಡಿಸ್ಕಸ್ ಆಗದೇ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ಅವನ್ನ ಕರ್ಕೊಂಬನ್ನಿ ಅಂತ ಹೇಳಿದಾಗ ಕರ್ಕೊಂಬಂದ್ಮೇಲೆ ವಿಚಾರಿಸಿ, ಒಂದು ತಾಳ್ಮೆಯಿಂದ ವಿಚಾರಿಸಿ ಅವ್ರನ್ನ ಕಳಿಸ್ಬೋದಾಯಿತು. ಆದರೆ ಅಲ್ಲೇ ಮಾಡೋಕ್ಕೆ ಬಿಟ್ಟಿದ್ದಾಗಲಿ, ಅಲ್ಲೇ ಮಾಡಿದ್ಮೇಲೆ ತಾವು ಹೋಗಿ ಹೊಡೆದಿದ್ದಾಗಲಿ, ಬೆಲ್ಟಿಂದ ಹೊಡೆದಿದ್ದಾರೆ ಅಂತೇಳಿ ಬೆಲ್ಟ್ ಹೊಡೆದಿದ್ದು ಸೀದ್ ಮಾಡಿದ್ದು, ಮತ್ತು ಇವರ ಹೆಸರು ಕೂಡ ಗೋಡೆಗೆ ತೆಗೆದು ಹೊಡೆದಿದ್ದಾರೆ ಅಂತಲೂ ಕೂಡ ನಾನು ವಿಡಿಯೋ ಇದೆ ಅಂತಲೂ ಕೂಡ ಒಂದು ಆಡಿಯೋ ರೆಕಾರ್ಡ್ನ ಕೇಳ್ಪಟ್ಟಿದ್ದೀನಿ. ಅದರಲ್ಲೂ ಕೂಡ ಅದು ಕೂಡ ಇದಾಗಿದೆ. ಮತ್ತು ಈ ಎಲ್ಲ ಹಂತಗಳಲ್ಲೂ ಕೂಡ ಅವರು ಸಂಪೂರ್ಣವಾಗಿ ಭಾಗಿಯಾಗಿದ್ದಾರೆ. ಅವರು ಶಿಷ್ಯರು ಯಾರೇ ಮಾಡಿದರೂ ಕೂಡ ಒಳಸಂಚು ಮಾಡಿದಂಥ ವ್ಯಕ್ತಿಗೂ ಕೂಡ ಶಿಷ್ಯರಿಗಾದಂಥ ಏನು ಮೇಯ್ನು ಕೊಲೆ ಮಾಡಿದಂಥ ವ್ಯಕ್ತಿಗಳಿಗೆ ಯಾವ ರೀತಿ ಶಿಕ್ಷೆಗಳಾಗ್ತದೋ ಒಳಸಂಚು ಮಾಡಿದಂಥ ವ್ಯಕ್ತಿಗೂ ಕೂಡ ಅದೇ ರೀತಿ ಶಿಕ್ಷೆ ಕೂಡ ಆಗ್ತದೆ. ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.